ನಮಸ್ಕಾರ ಕರ್ನಾಟಕ. ಏನ್ ಗೊತ್ತಾಗಿರೋ ವಿಷಯ, ನಿನ್ನೆ ಯಾರೋ ಒಂದಷ್ಟು ಜನ ಹೇಳಿದ್ರು ಫೇಕ್ 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 ನ್ಯೂಸ್ ಹಾಕ್ಬೇಡಿ ಅಂತ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ನಿರಂಜನ್ ದೇಶಪಾಂಡೆ ಗಿಚ್ಚಿ ಗಿಲಿ ಗಿಲಿ ಆಂಕರ್ ಮಾತಾಡಿದ್ರೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ಹೇಳ್ತಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಗೊಂದಲದಲ್ಲಿದ್ದಾರೆ, ಡಬಲ್ ಮೈಂಡ್ ಅಲ್ಲಿ ಇದ್ದಾರೆ. ಅದರಿಂದ ಅವರು ಹೊರಗಡೆ ಬರಕ್ ಆಗ್ತಾ ಇಲ್ಲ. ಮತ್ತೆ ಡ್ರೋನ್ ಪ್ರತಾಪ್ ಅವರು ಹೇಳಿದಾರಂತೆ, ನನ್ ಡ್ರೋನ್ ಇದೆ, ಆ ಕೆಲಸನ ಜಾಸ್ತಿ ಇದೆ, ನೋಡೋಣ ಅಂತಾನು ಹೇಳಿದಾರಂತೆ. ಮತ್ತೆ ಒಂದ್ಸತಿ ಬಂದಿದ್ದಾರೆ, ಹಾಗನ್ಬಿಟ್ಟು ಅವರು ಫಿಕ್ಸೇ ಆಗ್ಬಿಟ್ಟಿದಾರಂತ ಅಲ್ಲ. ಮತ್ತೆ ಕರೆಕ್ಟ್ ಆಗಿ ನಿರಂಜನ್ ದೇಶಪಾಂಡೆ ಅವರು ಹೇಳಿದ್ದಾರೆ, ಅಲ್ಲ ನೀವು ಬಿಗ್ ಬಾಸ್ ಮನೆಯಲ್ಲಿ ನೀವು ಈ ತರ ಇರ್ತೀರಾ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಮತ್ತೆ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ಜನ, ಯಾವ್ದೇ ಮೀಡಿಯಾ ಆಗ್ಲಿ ಯಾರೇ ಆಗ್ಲಿ ಯಾರು ಅಲ್ಲ ಗುರು. ಇಡೀ ಕರ್ನಾಟಕ ಜನತೆನೆ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು, ನಿಮ್ಮನ್ನ ಪ್ರೀತಿಯಿಂದ ಒಪ್ಕೊಂಡಿರೋದು. ಇನ್ನೂ ಒಂದ್ ಹೇಳ್ತೀನಿ, ಕಾಮಿಡಿ ಅಂತ ತಿಳ್ಕೊಬೇಡಿ, ನಗ್ಸೋದು ತುಂಬಾ ಕಷ್ಟ ಇದೆ. ಮತ್ತೆ ನೀವು ಬನ್ನಿ ಅಂತಾನು ನಿರಂಜನ್ ದೇಶಪಾಂಡೆ ಹೇಳಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ದಾರೆ, ಏನಪ್ಪಾ ಅಂದ್ರೆ ಪರ್ಸನಲಿ ಆ ಮನುಷ್ಯ ನನ್ಗೆ ತುಂಬಾ ಇಷ್ಟ ಆದ. ಅವ್ರ ಸಾಧನೆ ಗೊತ್ತಿಲ್ಲ, ಅದು ಇದು ಮೀಡಿಯಾದು ಏನೇನೋ ಸುದ್ದಿಗಳು ಅವೆಲ್ಲ ಏನು ಗೊತ್ತಿಲ್ಲ, ಪರ್ಸನಲಿ ಆ ಮನುಷ್ಯ ತುಂಬಾ ಇಷ್ಟ ಆದ ನನ್ಗೆ ಅಂತಾನು ಹೇಳಿದ್ರು ಸ್ನೇಹಿತರೆ. ನನ್ಗನ್ಸಿದ್ದು ನಿಜಾನೇ, ನೋಡ್ಬೇಕು, ಸಿಕ್ಕಿರೋ ಅವಕಾಶನ ಬಿಟ್ಕೊಡೋದು ತಪ್ಪು ಅಂತಾನು ಅನ್ಸುತ್ತೆ. ಆದ್ರೂ ನೋಡೋಣ ಸ್ನೇಹಿತರೆ, ಅವ್ರ ಮೈಂಡ್ ಅಲ್ಲಿ ಏನಿದೆಯೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನು ಮುಖ್ಯ ಆಗುತ್ತಲ್ಲ. ಈ ವಿಡಿಯೋ ಇಂದನೂ ಅವ್ರಿಗೆ ತಲುಪೋದಲ್ವಾ. ನಿಮಗೇನು ಅನ್ನಿಸ್ತಾ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.